ಕೈನಲ್ಲಿ ಸಂಚಲನ ಸೃಷ್ಟಿಸಿದ ಡಿಕೆ ದಿಲ್ಲಿ ಟೂರ್. ಇಷ್ಟು ದಿನ ಸೈಲೆಂಟ್ ಆಗಿದ್ದ ಡಿಕೆಶಿ ಈಗ ಅಗ್ರೆಸಿವ್ ಆಗಿದ್ದಾರೆ. ಒಂದ್ ಕಡೆ ಇವತ್ತು ಕಾಂಗ್ರೆಸ್ನಲ್ಲಿ ಒಂದ್ ರೀತಿಯಾಗಿ ನವೆಂಬರ್ ಕ್ರಾಂತಿ ಸಂಚಲನ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಸಚಿವರನ್ನ ಮೀಟಿಂಗ್ ಕರೆದಿದ್ದಾರೆ. ಈಗ ಡಿಕೆ ಶಿವಕುಮಾರ್ ದಿಲ್ಲಿ ಟೂರ್ ಅನ್ನ ಮಾಡ್ತಾ ಇದ್ದಾರೆ. 11 ಗಂಟೆಗೆ ರಾಹುಲ್ ಭೇಟಿಗೆ ಸಮಯವನ್ನ ಕೇಳಿರುವ ಡಿಕೆ ಶಿವಕುಮಾರ್ ಈ ಭೇಟಿಗೆ ಅವಕಾಶವನ್ನ ಕೊಟ್ರೆ ಪವರ್ ಶೇರಿಂಗ್ ಚರ್ಚೆಯನ್ನ ಮಾಡ್ತಾರಾ, ಅಧಿಕಾರದ ಹಂಚಿಕೆಯ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾರಾ ಡಿಕೆ ಶಿವಕುಮಾರ್. ಕುತೂಹಲವನ್ನ ಕೆರಳಿಸಿದ ಕನಕಪುರ ಬಂಡೆಯ ರಾಜಕೀಯ ನಡೆ ಅಂತಾನೆ ಹೇಳ್ಬೋದು. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸಂಚಲನದ ಬೆನ್ನಲ್ಲೇ ಒಂದ್ ಕಡೆ ಆಪ್ತರ ಜೊತೆಗೆ ಸಭೆ ನಡೆಸಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ರೆ, ಇನ್ನೊಂದ್ ಕಡೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಅಗ್ರೆಸಿವ್ ಆಗಿದ್ದಾರೆ. ಈ ಅಗ್ರೆಸಿವ್ ಆಗಿದ್ದ ಬೆನ್ನಲ್ಲೇ ರಾಹುಲ್ ಗಾಂಧಿ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ. ದಿಲ್ಲಿ ಟೂರ್ ಅನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಯ ಸುಮಾರಿಗೆ ರಾಹುಲ್ ಭೇಟಿಗೆ ಸಮಯವನ್ನ ಕೇಳಿರುವ ಡಿಕೆ ಶಿವಕುಮಾರ್. ಹಾಗಾದ್ರೆ ಈ ಭೇಟಿಗೆ ಅವಕಾಶವನ್ನ ಕೊಟ್ರೆ ರಾಹುಲ್ ಗಾಂಧಿ ಅವರ ಜೊತೆ ಪವರ್ ಶೇರಿಂಗ್ ಬಗ್ಗೆ ಚರ್ಚೆಯನ್ನ ಮಾಡ್ತಾರಾ ಡಿಸಿಎಂ ಡಿಕೆಶಿ, ಅಧಿಕಾರದ ಹಂಚಿಕೆಯ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾರಾ ಅನ್ನೋದು ಈಗ ಒಂದು ದೊಡ್ಡ ಪ್ರಶ್ನೆಯಾಗಿ ಎದ್ದಿರುವಂತದ್ದು. ಇನ್ನು ಸೈಲೆಂಟ್ ಆಗಿದ್ದ ಡಿಕೆಶಿ ಈಗ ಅಗ್ರೆಸಿವ್ ಆಗಿದ್ದಾರೆ. ದಿಢೀರಾಗಿ ದೆಹಲಿಗೆ ಪ್ರವಾಸವನ್ನ ಬೆಳೆಸಿದ್ದಾರೆ. ಇನ್ನು ಈ ಪ್ರವಾಸದ ಬೆನ್ನಲ್ಲೇ ಒಂದ್ ರೀತಿಯಾಗಿ ಇಲ್ಲಿ ಕುತೂಹಲವನ್ನ ಮೂಡಿಸಿರುವಂತದ್ದು ರಾಜಕೀಯ ಕ್ಷೇತ್ರದಲ್ಲಿ.